यस मास्टर्स। आराम से बैठे रहिए, गहरे रूप से सुनिए। आपके नजदीक अगर जोरदार आवाज भी हो तो उससे भी गहरे और गहरे और गहरे से कम से कम पंछियों की आवाज सुनाई देनी चाहिए, कम से कम। मास्टर्स, यह मौन और यह सुनने की प्रक्रिया सच में और गहरे ध्यान की स्थिति में लेके जाने में सक्षम है। ಈ ಮೌನ ಮತ್ತು ಆಲಿಸುವಿಕೆ ನಮ್ಮನ್ನ ನಿಜವಾಗಿಯೂ ಹೆಚ್ಚಿನ ಆಳವಾದ ಧ್ಯಾನ ಸ್ಥಿತಿಗೆ ತಗೊಂಡು ಹೋಗೋದಕ್ಕೆ ಸಕ್ಷಮವಾಗಿವೆ. ಎಸ್ ಮಾಸ್ಟರ್ಸ್. ಶೇರ್ ಮಾಡ್ತಾರ, ಏನಾದ್ರು ಕೇಳ್ತಾರ? ಇಷ್ಟು ಹೋಮ್ವರ್ಕ್ ಕೊಟ್ಟಿದ್ದೀವಿ ಮಾಸ್ಟರ್ಸ್. ಅದರಲ್ಲಿ ನಿಮ್ಗೆ ಯಾವುದು ಹೆಚ್ಚು ಕಾನ್ಸಿಯಸ್ ಆಗಿರೋದಕ್ಕೆ ಹೆಚ್ಚು ಹೆಚ್ಚು सहाय ಮಾಡ್ತೀವಿ मास्टर्स. इतने सारे होमवर्क लिए हैं, उसमें कौन सा होमवर्क सबसे ज्यादा कॉन्शियस रहने के लिए प्रेरित करता है? याद है तो बताइए, कम से कम याद तो रखना चाहिए. जो सीरियसली प्रैक्टिस कर रहे हैं उनको मालूम है कि कौन सा किस तरह से प्रैक्टिस कर. अपने अपने ढंग से शायद अलग अलग सीरियसनेस हो सकता है कि कोई इसके लिए कोई उसके लिए ऐसे इंपॉर्टेंस दे सकते हैं. ಮೌನವಾಗಿ ಇರುವುದು. ये मैडम, एक जोक बताऊं? जो ज्यादा बोलते हैं उनके लिए सबसे बड़ा टास्क है. सच में उनके लिए बहुत बड़ा टास्क है. जो थोड़ा बहुत मौन रहने का प्रैक्टिस करते रहते हैं उनके लिए इतना बड़ा नहीं है. तो सच में आप इस पे वर्क कीजिए और यहाँ आपको अद्भुत नतीजे आ जाए. ಇದರಲ್ಲಿ ಕೆಲಸ ಮಾಡಿ, ಇದೇ ಟಾಸ್ಕ್ ಅಲ್ಲಿ ಕೆಲಸ ಮಾಡಿ ನೀವು ಬೇರೆ ಎಲ್ಲ ಬಿಟ್ಬಿಡಿ, ಪಕ್ಕಕ್ಕಿಡಿ. ಇಲ್ಲೇ ನಿಮ್ಗೆ ಅದ್ಭುತವಾದ ಪರಿಣಾಮಗಳು ಕಂಡು ಬರುತ್ತವೆ. ನಾಭಿ ಉಸಿರಾಟ, ನಾಭಿ ಮಾತು. ಎಸ್ ಮೇಡಮ್, ಇದು ನಿಜಕ್ಕೂ ನಿಮ್ಮನ್ನ ತಂದ್ರಾವಸ್ಥೆಯಿಂದ, ಆ ತೂಕಡಿಕೆಯ ಸ್ಥಿತಿಯಿಂದ, ಆ ಜಡತ್ವದ ಸ್ಥಿತಿಯಿಂದ ಮೇಲೆ ಬರೋದಕ್ಕೆ ಅದ್ಭುತವಾದ ಸಹಾಯ ಮಾಡುತ್ತೆ. ಅದ್ಭುತವಾಗಿ ಸಹಾಯ ಮಾಡುತ್ತೆ. ಪ್ರಾಕ್ಟೀಸ್ ಮಾಡಿ ನೋಡಿ ವೀಣಾ ಮೇಡಮ್. ನಿಮ್ಗೆ ಹೇಗೆ ಎಲಿವೇಶನ್, ಹೇಗೆ ಲಿಫ್ಟ್ ಅಲ್ಲಿ ಹೋದಂಗೆ ಆಗುತ್ತೆ. ಇದನ್ನ ಒಂದು ಸೀರಿಯಸ್ ಆಗಿ ಒಂದು ವಾರ ನೋಡಿ, ಎಷ್ಟು ನಿಮ್ಮಲ್ಲಿ ಅದ್ಭುತವಾದ ಬದಲಾವಣೆಗಳು ಕಂಡು ಬರುತ್ತೆ. ಬಹಳ ಅದ್ಭುತವಾದ ಅಭ್ಯಾಸ. ಎಲ್ಲವೂ ಒಂದಕ್ಕಿಂತ ಒಂದು ಅದ್ಭುತವೇ. ಆದ್ರೆ ಇದು ಮನುಷ್ಯನನ್ನ ಆ ನಿದ್ದೆಯಿಂದ ಎಚ್ಚರಿಸಿ ಅವೇರ್ನೆಸ್ಗೆ ತಂದು ಕೊಡುತ್ತೆ. ಥ್ಯಾಂಕ್ ಯು ಮ್ಯಾಮ್. और थर्ड वन है ಸತ್ಯದ ಮಾರ್ಗ, ಮಹಾಲತಾ ಮೇಡಮ್. ಎಸ್, ನಾವು ಮಾತಿಗೆ ತಮಾಷೆಗೆ ಎಷ್ಟು ಸುಳ್ಳು ಮಾತಾಡ್ತೀವಿ ಮಾಸ್ಟರ್ಸ್. ಈಗ ಸತ್ಯ ಮಾತು ಮಾತಾಡ್ಬೇಕಂದ್ರೆ ಎಷ್ಟು ನಮ್ಗೆ ಕಷ್ಟ.
ಲತಾ ಮೇಡಮ್, ಕೆಲವೊಬ್ಬರನ್ನ ನೋಡಿರ್ತೀರ, ಅವರು ಸುಮ್ಮನೆ ಸುಳ್ಳು ಮಾತಾಡ್ತಾರೆ. ಸತ್ಯ ಹೇಳೋ ಪ್ರಸಂಗ, ಸಣ್ಣ ಸಣ್ಣ ಪ್ರಸಂಗ ಇದ್ರೂ ಕೂಡ ಅದನ್ನು ಕೂಡ ಸುಳ್ಳು ಹೇಳಿ ಮುಚ್ಚಿ ಹಾಕಿ ಮುಂದೆ ತಮ್ಮ ಇಂಪಾರ್ಟೆನ್ಸ್ ತೋರಿಸೋ ಸಲುವಾಗಿ ಸುಳ್ಳಿನ ಮುಖವಾಡ ಧರಿಸಿ ಆತ್ಮವನ್ನ ಕ್ಷೀಣಿಸಿ, ಆತ್ಮವನ್ನ ವೀಕ್ ಮಾಡಿ, ದುರ್ಬಲಗೊಳಿಸಿ ಬದುಕ್ತಾರೆ. ನಮ್ಗೆ ಆ ಸ್ಥಿತಿ ಬೇಡ. ಹೊರಗಡೆ ನಾವು ಎಷ್ಟೇ ದುರ್ಬಲ ಕಾಣಿಸಿದ್ರು ಕೂಡ ನಮ್ಮ ಆತ್ಮಸ್ಥಿತಿಯಲ್ಲಿ ನಾವು ಅತ್ಯಂತ ಸಬಲರಾಗಿ ಇರೋಣ. ಮಹಾಲತಾ ಮೇಡಮ್, ನೆನ್ಪಿಟ್ಕೊಳ್ಳಿ, ಇದನ್ನ ಗಂಭೀರವಾಗಿ ಅಭ್ಯಾಸ ಗಂಭೀರವಾಗಿ. यस सर, नाभि पुत्र बनो, ये सबसे अधिक चैलेंज देने वाला होमवर्क था। और सर ಸರ್ ಕಾಣಿಸ್ತಾ ಇದೆ? ओके, हाँ सर। यस, नाभि पुत्र बनो, नाभि से बात करो, नाभि से सांस ले। वही सर एक मास्टर ने, वो भी उन्होंने पूछा था। यस, इसका अभ्यास कीजिए, आपके व्यक्तित्व में अमूलाग्र परिवर्तन आता है। आपके अंदर से तंद्रा हट जाती, आप हमेशा एक तरताजा स्थिति महसूस करते। सीरियसली एक हफ्ते प्रैक्टिस करके देखिए, और भी बहुत सारे चेंजेस आप महसूस करेंगे। थैंक यू सर. ಸರ್ ಲಾಸ್ಟ್ ಒಂದು ಟೈಪಿಂಗ್ ಮಾಡಿದ್ದೆ, ಗೊತ್ತಾಗಲಿಲ್ಲ ಏನು ಸರ್. ಆನಂದ, ಈಗ ಒಳಗಡೆ ಆನಂದ ಇರುತ್ತಲ್ಲ, ಅದನ್ನ ಹೊರಗೂ ನಾವು ವ್ಯಕ್ತಪಡಿಸೋದು ಕಷ್ಟ ಆಗತ್ತೆ ಅಂತ ಬರ್ತಾರೆ ಸರ್ ಹಿಂದಿ ಒಳಗೆ. यस यस यस, भीतर की जो स्थिति है बाहर अभिव्यक्त करना एक चैलेंज है, खासतौर से इस आर्टिफिशियल समाज में। समाज कुछ और ढंग से चल रहा है, फिर भी लोग कुछ भी समझे, हमें अपने अंदर के सत्य को ही जीना चाहिए, अपने भीतर के सत्य को ही जीना चाहिए. ಮಾಸ್ಟರ್ಸ್, ಈ ಕೃತ್ರಿಮವಾದ ಜಗತ್ತಿನಲ್ಲಿ ನಾವು ಸರಳವಾಗಿ, ಕರೆಕ್ಟ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಸರಳವಾಗಿ ಇರೋದಕ್ಕೂ ಕೂಡ ಅಡಚಣೆ ಇರೋದು ಕೂಡ ಒಂದು ಚಾಲೆಂಜ್ ಆಗುತ್ತೆ. ಆ ಆಂತರಿಕ ಆನಂದ ಸ್ಥಿತಿಯನ್ನ ಹೊರಗಡೆ ಬದುಕೋದು ಕೂಡ ಒಂದು ಚಾಲೆಂಜ್ ಅನ್ಸುತ್ತೆ. फिर भी हमें अपने आंतरिक दिव्य गुणों को जीना चाहिए, जीना ही चाहिए, ಅವುಗಳನ್ನು ನಾವು ಜೀವಿಸಲೇಬೇಕು. थैंक यू सो मच. देखिए, एक एक को एक अलग अलग चैलेंज, एक को एक अलग अलग. आपको ऐसे अलग अलग क्यों लगते हैं? आपको उन मसल्स के बारे में काम करना चाहिए. ನಾಭಿಯಿಂದ ಹೃದಯದಿಂದ ಪ್ರಕೃತಿಯನ್ನು ಪ್ರಯಾಣ ಮಾಡುತ್ತಾ, ಪ್ರಾಣದೊಂದಿಗೆ ಪ್ರಯಾಣ ಮಾಡುತ್ತಾ ಸತ್ಯವಾಗಿ ಇರುವುದು. ಏಕ್ ಸಾಥ್ ಸಭಿ, ಫುಲ್ 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 ಏಕ್ ಸಾಥ್ ಸಭಿ ಆತ್ಮಿಕ. ಎಸ್ ಮೇಡಮ್, ನಾವು ಇವುಗಳನ್ನ ಜೀವಿಸ್ತಾ ಹೋಗು. ಅದಕ್ಕೆ ನಿಮ್ಗೆ ಹೋಮ್ವರ್ಕ್ ಅನ್ನ ಕೊಡೋದು. ನಾವ್ ಎಲ್ಲಿವರೆಗೆ ಅದನ್ನ ಹೋಮ್ವರ್ಕ್ ಅಂತ ತಗೊಳ್ಳೋದಿಲ್ವೋ ಅಲ್ಲಿವರೆಗೆ ಸೀರಿಯಸ್ ಆಗೋದಿಲ್ಲ. ನಾವು ಮಾತಿಗೆ ನಾವ್ ಏನ್ ನೆನ್ಪು ಮಾಡ್ಕೋ ಗೊತ್ತಾ? ಈ ಕ್ಷಣ ನನ್ನ ಜಾಗದಲ್ಲಿ ಬುದ್ಧ ಇದ್ರಿ ಏನ್ ಮಾಡ್ತಿದ್ರು, ಏನ್ ಮಾತಾಡ್ತಿದ್ರು, ಹೇಗೆ ಉಸಿರಾಡ್ತಿದ್ರು, ಹೇಗೆ ನಡೀತಿದ್ರು, ಹೇಗೆ ಹೆಜ್ಜೆ ಇಡ್ತಿದ್ರು. ತಕ್ಷಣ ನಾವ್ ಎಷ್ಟೇ ಕೋಪದಲ್ಲಿದ್ರು, ಯಾವುದೇ ಸ್ಥಿತಿಯಲ್ಲಿದ್ರು ವಾಪಸ್ ಬರ್ತೀವಿ. ಹಾಗೆ ನಮಗೆ ರೋಲ್ ಮಾಡೆಲ್ ಅನ್ಸುವಂತ ಒಬ್ಬ ವ್ಯಕ್ತಿಯನ್ನ ನಾವು
ಅನುಸರಿಸಬೇಕು. ಈ ಕ್ಷಣ ಅವರಿದ್ರೆ ಹೇಗೆ ಬಿಹೇವ್ ಮಾಡ್ತಿದ್ರು, ನನ್ನ ಜಾಗದಲ್ಲಿ ಅವರಿದ್ರೆ ಹೇಗೆ ಬಿಹೇವ್, ತಕ್ಷಣ ನೀವು ಬುದ್ಧನಂತೆ ವ್ಯವಹರಿಸುತ್ತೀರಿ. ತಕ್ಷಣ. ಇದು ಇವೆಲ್ಲವುಗಳಿಗೂ ಬೇಸ್. अभी आप जितने बोल रहे हैं, नाभि से सांस लेना, नाभि से बात करना, या सत्य बोलना, या और क्या है मास्टर्स, मौन रहना, ये आदि 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 गुण जो है हमें रोजमर्रा जीवन में कष्ट महसूस हो सकते हैं, लेकिन जिस क्षण में हम जी रहे हैं उस क्षण में अगर बुद्ध होते तो कैसे जीते, एक ही सवाल अपने आप से पूछना। याद रखिए, तत्क्षण आप, उसी क्षण आप बुद्ध के जैसे फील करेंगे, बुद्ध के जैसे स्थिति को सामना करेंगे। एक बार याद करके तो देखिए, जब आपका आपकी ध्यान स्थिति बिगड़ने लगी है तो उस वक्त करके देखिए। कभी कभी थोड़ा लेट में महसूस हो सकता है, लेकिन वो जरूर हो जाएगा। ओके मास्टर्स, इन्हीं होमवर्क से तो हम ऐसे खिले हुए हैं। जितना हम गंभीरता से इन्हें अभ्यास करेंगे और भी खिलेंगे और भी खुशबू बांटेंगे। ಮಾಸ್ಟರ್ಸ್, ಇದೇ ಹೋಮ್ವರ್ಕ್ದಿಂದ ತಾನೇ, ಹೋಮ್ವರ್ಕ್ಗಳಿಂದ ತಾನೇ ನಾವು ಅರಳಿದ್ದು. ಇನ್ನಷ್ಟು ನಾವು ಇದ್ರ ಮೇಲೆ ಅಭ್ಯಾಸ ಮಾಡ್ತಾ ಹೋದ್ರೆ ಇನ್ನಷ್ಟು ಅರಳ್ತೀವಿ, ಇನ್ನಷ್ಟು ಸುಗಂಧ ಹರಡ್ತೀವಿ. ಓಕೆ, ದಯವಿಟ್ಟು ಇನ್ನಷ್ಟು ಮತ್ತಷ್ಟು 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 ಅರಳಿ. ನೆನ್ಪಿಟ್ಕೊಳ್ಳಿ, ಅರಳೋದಕ್ಕೆ, ವಿಕಾಸ ಆಗೋದಕ್ಕೆ ಸಹಸ್ರಾರ ಅಂತ ಕರೀತಾರೆ, ಸಹಸ್ರದಳ ಕಮಲ ಅಂತ ಕರೀತಾರೆ. ಅದು ಬೇಸಿಕ್ ಅಷ್ಟೇ ಮಾಸ್ಟರ್ಸ್. ಅದು ಲಕ್ಷ ಲಕ್ಷ ದಳಗಳ ಕಮಲ ಇದೆ, ಲಕ್ಷ 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 ದಳಗಳ. ನೀವು ನೋಡ್ತಾ ಹೋದಂತೆ ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕೆ ಅರಳ್ತಾ ಹೋಗಿ ಅರಳ್ತಾ ಹೋಗಿ ಅರಳ್ತಾ ಹೋಗಿ ಅರಳ್ತಾ ಹೋಗಿ. मास्टर सहस्रार बोलते हैं, सहस्र दल कमल बोलते हैं। बोलना ऐसा है, एक्चुअली वो है अनंत, अपरंपार। लक्ष लक्ष दल है उसमें, अनंत दल है। बस हमें विकसित होते ही रहना है, होते ही रहना है, होते ही रहना है। देयर इज नो लिमिट, देयर इज नो लिमिटेशन। याद रखिए मास्टर्स, ये नाम मात्र के लिए सहस्र दल कमल, ಹೆಸರಿಗೆ ಮಾತ್ರ सहस्र दल कमल। इसलिए हमारे हमारे विकास की कोई सीमा नहीं है। हम असीम हैं, हम अनंत हैं। ओके, ऐसे मास्टर्स डिलिमिटेशन में जिए, असीमितता में जिए, अनंतता में जिए। आनंद देखिए, इसे सुनते सुनते ही इतना आनंद महसूस हो रहा है, इसे बोलते बोलते ही इतना आनंद महसूस हो रहा है, तो इसे जीते जीते कितना आनंद आता होगा, आनंद महसूस होता होगा। ಇದನ್ನ ಹೇಳುವಾಗಲೇ ಕೇಳುವಾಗಲೇ ಇಷ್ಟು ಆನಂದ ಅನಿಸ್ತಾ ಇದೆ ಮಾಸ್ಟರ್ಸ್, ಇದನ್ನ ಬದುಕುವಾಗ ಎಷ್ಟು ಆನಂದ ಅನಿಸ್ತು। ओके, तो इसीलिए कृपया सभी लोग होमवर्क को सीरियसली लीजिए, जी लीजिए, उसे जी लीजिए। ओके, और हफ्ते में एक दिन मौन का अभ्यास कीजिए। जिस दिन आप मौन का अभ्यास करेंगे उस दिन इतने सारे होमवर्क्स जो है बहुत सीरियसली पालन हो जाएंगे, बहुत सीरियसली। तो इसीलिए आपको जब भी लगता है या वीकेंड है और कभी, तो मौन का कम से कम एक दिन फॉलो करके देखिए,
आपका विकास कितना अद्भुत ढंग से होता. ವಾರಕ್ಕೊಂದ್ಸಲನಾದ್ರೂ ಮಾಸ್ಟರ್ಸ್ ಮೌನ ಮಾಡಿ ನಿಮಗೆ ಇಷ್ಟ ಅನಿಸಿದ ದಿನದಲ್ಲಿ ಮಾಡಿ ನೋಡಿ, ನಿಮ್ಮಲ್ಲಿ ಎಷ್ಟು ಅದ್ಭುತವಾದ ಬದಲಾವಣೆಗಳು ಕಂಡು ಬರುತ್ತವೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಈ 4 ಗುಣಗಳ ಅಭ್ಯಾಸದಲ್ಲಿ ಮೌನ ತುಂಬಾ ಸಹಾಯಕವಾಗಿ ಕೆಲಸ ಮಾಡುತ್ತೆ, ತುಂಬಾ ಸಹಾಯಕ. ಓಕೆ ಮಾಸ್ಟರ್ಸ್, ಅಭ್ಯಾಸ ಅಭ್ಯಾಸ ಅಭ್ಯಾಸ, ಪ್ರಾಕ್ಟೀಸ್ 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 ಪ್ರಾಕ್ಟೀಸ್. ಅದೊಂದೇ ನಮ್ಮ ಮಂತ್ರ, ಅದೊಂದೇ ನಮ್ಮ ಶಕ್ತಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್.